ಕುಡಿಯುವ ನೀರಿಗಾಗಿ ದಲಿತ ಕುಟುಂಬವೊಂದು ಪರದಾಟ ನಡೆಸ್ತಾ ಇದೆ. ಕಳೆದ 10 ವರ್ಷಗಳಿಂದ ಅವರು ಈ ರೀತಿಯ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಮನವಿಯನ್ನು ಕೊಟ್ಟರೂ ಕೂಡ ಪರಿಹಾರ ಆ ಕುಟುಂಬಕ್ಕೆ ಆಗಿಲ್ಲ. ಸರ್ಕಾರದಿಂದ ಹಣ ಮಂಜೂರಾದರೂ ಕೂಡ ಬಾವಿ ನಿರ್ಮಾಣ ಆಗಿಲ್ಲ. ಅಧಿಕಾರಿಗಳು ಸ್ಥಳೀಯರ ವಿರೋಧ ಇದೆ ಅಂತ ಹೇಳಿ ಜಾರಿಕೊಳ್ತಿದ್ದಾರಂತೆ. ದಲಿತರ ಕಲ್ಯಾಣಕ್ಕಾಗಿ ಇರುವ ಸೌಲಭ್ಯದಲ್ಲಿ ನಮಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಿ ಪುಣ್ಯ ಕಟ್ಕೊಳ್ಳಿ ಅಂಥೇಳಿ ಆ ಮನೆಯ ಮಹಿಳೆ ಕಣ್ಣೀರಿಡ್ತಾ ಮಾತಾಡ್ತಾಳೆ. ಆಗಸ್ಟ್ 15ರ ಒಳಗಡೆ ಅವರಿಗೆ ಸೌಲಭ್ಯವನ್ನ ಒದಗಿಸಿಲ್ಲ ಅಂತ ಆದರೆ ಸಿದ್ದಾಪುರ ತಾಲೂಕಿನ ಎಲ್ಲ ದಲಿತ ಸಮುದಾಯದವರು ಪಂಚಾಯತ್ ಎದುರುಗಡೆ ಬೃಹತ್ ಪ್ರತಿಭಟನೆಯನ್ನು ನಡೆಸಬೇಕಾಗುತ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಬನ್ನಿ ಹಾಗಾದರೆ ಎಲ್ಲಿ ಈ ಘಟನೆ ನಡೆದಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಇದು ಸುದ್ದಿ ಪ್ರತಿನಿಧಿ, ನಾನು ದಿವಾಕರ್ ನಾಯ್ಕ್ ಸಂಪಕಂಡ. ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ. ಧನ್ಯವಾದಗಳು. ಸಿದ್ದಾಪುರ ತಾಲೂಕಿನ ಕಾನಸೂರು ಗ್ರಾಮ ಪಂಚಾಯಿತಿಯ ಗಣೇಶ್ ನಗರ ವಾರ್ಡಿನ ಜಯಶೀಲ ಕಾನಡೆ ಹಾಗೂ ಸವಿತಾ ಕಾನಡೆ ಎನ್ನುವವರು ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದು ನೀರಿಗಾಗಿ ಹರಸಾಹಸ ಪಡುವಂತಾಗಿದೆ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪರಿಹಾರ ಒದಗಿಸಿಕೊಡಬೇಕು ಎನ್ನುವಂಥ ಒತ್ತಾಯ ಸಮಾಜದಲ್ಲಿ ಕೇಳಿಬಂದಿದೆ. ಗ್ರಾಮ ಪಂಚಾಯತಿಗೆ ಮಾಜಿ ಉಪಾಧ್ಯಕ್ಷೆಯಾಗಿದ್ದೆ. ಇವಾಗ ಸರ್ ನಮಗೆ ಕಳೆದ 10 ವರ್ಷದ ಹಿಂದೆಯಿಂದನೇ ನಮಗೆ SC/ST ಇಂದ ನಮಗೆ ಬಾವಿ ಶಂಕ್ಷನ್ ಆಗಿತ್ತು. ಆದರೆ ಇವಾಗ ಏನಾಗುತ್ತೆ ಅಂದರೆ ಬಾವಿ ಕೊಡಲಿಕ್ಕೆ ಯಾವುದೇ ತಕರಾರು ಇಲ್ದೋದ್ರೂ ಆದರೆ ಈಗ ಸ್ವಲ್ಪ ಅಕ್ಕಪಕ್ಕ ಜನ ಒಂದು ಸ್ವಲ್ಪ ತಕರಾರು ಇದ್ಬಿಟ್ಟು ಈಗ ಬಾವಿ ಕೊಡಲಿಕ್ಕೆ ಇದು ಮಾಡ್ತಿದ್ದಾರೆ. ನಾವು ಸರ್ ಕೆಲವಷ್ಟು ತುಂಬ ಕಡೆ ಎಲ್ಲ ಓಡಾಡಿದ್ವಿ. ಪಂಚಾಯತಿಗೆ ಸರ್ ಭೀಮಣ್ಣ ನಾಯಕ್ ಅವರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೂಡ ನಾವು ಅವ್ರಿಗೆ ಅರ್ಜಿ ಕೊಟ್ಟಿದ್ವಿ. ಅವ್ರು ಮಾಡಿಕೊಡ್ರಿ, ನೀವು ಯಾಕೆ ಹಂಗೆ ಮಾಡ್ತೀರಿ ಅಂತೆಲ್ಲ ಹೇಳಿದ್ರು ಸರ್. ನಮಗೆ ಈಗ ನಮಗೆ ಬಂದಿರೋದು ಒಂದು ಅವಕಾಶನ ಅಥವಾ ನಮಗೆ ಅಂತಲೇ ಒಂದು ಅವಕಾಶ, ನಮಗೆ ಅಂತಲೇ ಒಂದು ಸೌಕರ್ಯ ಇರುತ್ತೆ ಸರ್. ಅದನ್ನು ನೀವು ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಹೇಗೆ ಸರ್ ಜೀವನ ಮಾಡೋದು? ಕುಡಿಯೋ ಈಗ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಕುಡಿಯೋ ನೀರು, ಆಯಿತಾ? ಅದನ್ನೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಬರಬೇಕು ನಾವು? ಇಲ್ಲಿ ನಳ ಉಂಟು, ಸಾರ್ವಜನಿಕ ನಳ. ತಿಂಗಳಾದರೂ 15 ದಿವಸ ಆಗಿರುತ್ತೆ, ಎಷ್ಟೊತ್ತಿಗೆ ಬೇಕು ಅಷ್ಟೊತ್ತಿಗೆ ನೀರು ಬರ್ತಿದೆ ಸರ್, ಆಯಿತಾ? ಆ ನೀರು ಕುಡಿಯೋಕ್ಕಾದರೂ ಯೋಗ್ಯವಾಗಿದ್ದ ನೀರಲ್ಲ ಸರ್. ಹಾಗಾಗ್ಬಿಟ್ಟು ಸರ್ ದಯವಿಟ್ಟು ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ. ಯಾಕಂದರೆ ನಮಗೆ ಬರುವ ಮೂಲಭೂತ ಸೌಕರ್ಯವನ್ನು ಮಾತ್ರ ನಾವು ಕೇಳ್ತಿರೋದು ಬಿಟ್ಟರೆ ಬಿಟ್ಟು ಬೇಕು ಅಂತೇಳಿ ಎಲ್ಲದನ್ನು ನಮಗೆ ಬೇಕು ಅಂತ ಕೇಳ್ತಿಲ್ಲ ಸರ್. ದಯವಿಟ್ಟು ನಮಗೆ ಏನು ಮಾಡಿ. ಈಗ ನಮಗೆ ನೋಡ್ರಿ ಸರ್, ನಾವು 5 ವರ್ಷ ಗ್ರಾಮ ಪಂಚಾಯತಿಲಿ ಉಪಾಧ್ಯಕ್ಷೆ ಆಗಿದ್ದೆ. ನನಗೆ ಒಂದು ಸೌಲಭ್ಯ ತಗೊಳ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಇನ್ನು ಈ ಥರ ನಮ್ಮ ಒಂದು ಪರಿಶಿಷ್ಟ ಜಾತಿಯವರಿಗೆ ಒಂದು ಈ ಥರ ಸೌಕರ್ಯವನ್ನು ಹೆಂಗೆ ಕೊಡ್ತೀರಾ ಸರ್ ನೀವು? ಆಯಿತಾ? ಈಗ ನಾನೇ ಉಪಾಧ್ಯಕ್ಷ ಆಗಿದ್ದೆ, ನನಗೆ ಮಾಡ್ಕೊಳ್ಳಿಕ್ಕಾಗಿಲ್ಲ, ಆಯಿತಾ? ಇನ್ನು ಉಳಿದ ಜನ ಪಾಪ ನಮ್ಮಂತೆ ಕೆಲವಷ್ಟು ನಾವು ಓದಿದವರು ಯಾರ್ಯಾರೆಲ್ಲ ಇದ್ದಾರೆ ಪಾಪ, ಬಡವ್ರು ಇದ್ದಿದ್ದಾರೆ, ಆಯಿತಾ? ಸಾಮಾನ್ಯ ಕೂಲಿ ಮಾಡ್ಕೊಂಡು ತಿನ್ನೋದು ಅಂಥವ್ರ ಪರಿಸ್ಥಿತಿ ಎಲ್ಲ ಏನಾಗಬೇಕು ಸರ್? ಅಂಥವರಿಗೆಲ್ಲ ಈಗ ಸರ್ಕಾರದಿಂದ ಬರೋ ಯೋಜನೆಗಳನ್ನೆಲ್ಲ ಕೊಡ್ರಿ ಸರ್, ಆಯಿತಾ? ಅದು ಬಿಟ್ಕೊಂಡು ಈ ಬರೋ ಯೋಜನೆಗಳೆಲ್ಲ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಸುಮ್ಮನೆ ಏನೇನೋ ಅರ್ಜಿಯೆಲ್ಲ ನೋಡ್ಕೊಂಡು ಯಾರಿಗೆ ಕೊಡಿಲ್ದಂಗೆ ಯಾಕೆ ಮಾಡ್ತೀರಾ ಸರ್? ಕೊಡಿ ಸರ್ ಯಾಕಂದರೆ ನಾವು ಸರ್ಕಾರನೇ ನಂಬಿರೋದು, ಆಯಿತಾ? ಸರ್ಕಾರ ನೀವು ಹಿಂಗೆ ನಮಗೆ ಮೋಸ ಮಾಡಿಬಿಟ್ರೆ ನಾವು ಹೆಂಗೆ ಮಾಡ್ಕೊಂಡು ಹೋಗ್ಬೇಕು ಸರ್? ಹೇಳ್ರಿ ಸರ್. ಹಾಗಾಗಿ ದಯವಿಟ್ಟು ನಮ್ಮ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ, ಆಯಿತಾ? ನಿಮ್ಮ ಕಳೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ನಮಗೆ ಕುಡಿಯೋ ನೀರಿನ ಸಹಾಯ ಮಾಡಿಕೊಡ್ರಿ. ನಾವು ಆಗಸ್ಟ್ ಆಗಲಿ ನಾವು ಈಗ 5 ವರ್ಷದಿಂದ ನಾವು ಕಾಯ್ಕೊಂಡು ಬಂದಿದ್ದೀವಿ ಸರ್, ಆಯಿತಾ? ನಾವು ಇನ್ನೂ ಏನಂದರೆ ಕಾಯೋದಿಲ್ಲ. ನಾವು ಇನ್ನೊಂದು ಆಗಸ್ಟ್ 15 ತನಕ ನೋಡ್ತೀವಿ ಸರ್. ಅಕಸ್ಮಾತ್ ನಮ್ಗೆ ಯಾವುದೇ ಒಂದು ನಿಮ್ಮಿಂದ ಒಂದು ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದರೆ ಸರ್, ನಾವು ದಲಿತ ಸಂಘದವರು, ನಮ್ಮ ತಾಲೂಕಿನ ಎಲ್ಲ ಸಂಘಟನೆಯವರು ಸೇರ್ಕೊಂಡು ಸರ್ ನಾವು ಗ್ರಾಮ ಪಂಚಾಯತಿ ಎದುರಿಗೆ ಉಪವಾಸ ಸತ್ಯಾಗ್ರಹ ಕೂರ್ಬೇಕಂತ ಮಾಡಿದ್ದೀವಿ ಸರ್. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ದೇ ನಮಗೆ ಕುಡಿಯೋ ನೀರಿನ ಸೌಲಭ್ಯವನ್ನು ನಮಗಂತಲ್ಲ, ಪ್ರತಿ ನಮ್ಮ SC/ST ಜನಾಂಗಕ್ಕೆ ಎಲ್ಲ ಬಂದ ಸೌಕರ್ಯವನ್ನು ನೀವು ದೊರಕಿಸ್ಕೊಡ್ಬೇಕು. ಅದೇ ನಾನು ನಿಮ್ಮಿಂದ ಕೇಳ್ಕೊಳ್ಳೋದು ಸರ್. ದಯವಿಟ್ಟು ಈ ಒಂದು ಕೋರಿಕೆಯನ್ನು ನೀವು ಆದಷ್ಟು ನಿಮ್ಮ ಮನಸ್ಸಲ್ಲಿ ಹಾಕ್ಕೊಂಡು ಆದಷ್ಟು ನಮಗೆ ಈ ಸೌಕರ್ಯನ ಕೊಡಿಸ್ಲಿಕ್ಕೆ ಇದು ಮಾಡಿ ಒಂದು ವ್ಯವಸ್ಥೆ ಮಾಡಿ ಸರ್. ನಮಸ್ಕಾರ. ನಾನು ಜಯಶೀಲ ಕಾನಡೆ, ಕಾನ್ಸೂರು 2ನೇ ಮುಖ್ಯ ರಸ್ತೆ ನಿವಾಸಿಯಾಗಿದ್ದು, ನನಗೆ ಕುಡಿಯೋ ನೀರಿನ ಬಾವಿ 2020-21ರಲ್ಲಿ ಮಂಜೂರಾದರೂ ಸಹಿತ ಇಲ್ಲಿವರೆಗೂ ನಮಗೆ ಬಾವಿಯನ್ನು ನಿರ್ಮಾಣ ಮಾಡಿಕೊಟ್ಟಿಲ್ಲ. ನಾವು ಚಮಗಾರ ಜಾತಿಗೆ ಸೇರಿದವರಾದರೂ ಸಹಿತ ನಮಗೆ ಇನ್ನೂ ಮಾಡಿಕೊಟ್ಟಿಲ್ಲ. ಏಕೆಂದರೆ ಕೆಲವು ಜನ ಇಲ್ಲಿ ತಕರಾರು ಮಾಡಿರುವುದರಿಂದ ನಮಗೆ ಬಾವಿ ನಿರ್ಮಾಣ ಮಾಡಿ ಕೊಟ್ಟಿಲ್ಲ ಅಂತ ಕಾಣ್ತದೆ. ಅದರಿಂದ ತಾವು ನಮ್ಮನ್ನು ನಾವು ಈಗ
ಕುಂದುಕೊರತೆ ಸಭೆಯಲ್ಲಿ ತಹಸೀಲ್ದಾರಿಗೆ, ಆನಂತರ ಜಿಲ್ಲಾ ಪೊಲೀಸ್, ಆನಂತರ DCR ಇವರಿಗೆ ಎಲ್ಲರಿಗೂ ಅರ್ಜಿ ಸತ್ತರು ಕೊಟ್ಟರು ಸಹಿತನು ಈ ನಮೂನೆ ಅರ್ಜಿ ಕೊಟ್ಟರು ಸಹಿತನು ಯಾವುದೋ ಅದಕ್ಕೆ ಒಂದು ಇನ್ನೂ ನಮಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಈಗ ತಿಂಗಳುಗಟ್ಟಲೆ ಆದರೂ ಸಹಿತನು ನಮಗೆ ನಿನ್ನ ಮೇಲೆ ಆಗಸ್ಟ್ 15ರ ಒಳಗೆ ನಮಗೆ ಕುಡಿಯೋ ನೀರಿನ ಸೌಕರ್ಯ ಮಾಡಿಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಕಾನ್ಸೂರು ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಸಂಘ, ನಮ್ಮ ತಾಲೂಕಿನ ಸಂಘಟನೆ, ದಲಿತ ಸಂಘಟನೆ ಎಲ್ಲರೂ ಸೇರಿ ನಾವು ಉಪವಾಸ ಸತ್ಯಾಗ್ರಹವನ್ನು ಕುಳಿತುಕೊಳ್ಳಬೇಕೆಂದು ನಾವು ಅವರಿಗೊಂದು ಮನವಿಯನ್ನು ಮಾಡ್ತೇವೆ. ಅಷ್ಟರೊಳಗಾಗಿ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು. ಹಾಗೂ ಶಾಸಕರಿಗೂ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾನು ಅವರಿಗೆ ಹೇಳಿದೆ, ಅವ್ರು ಮಾಡ್ಕೊಡ್ಲಿಕ್ಕೆ ಹೇಳಿದರು. ಆದರೂ ಸಹಿತ ಅವ್ರ ಮಾತಿಗೂ ಒಂದು ಮರ್ಯಾದೆಯನ್ನು ಕೊಡದೆ ಈ ಅಧಿಕಾರಿಗಳು ನಮಗೆ ಇನ್ನೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಲ್ಲ. ಇನ್ನು ಮುಂದಾದರೂ ತಕ್ಷಣ ನಮಗೆ ವ್ಯವಸ್ಥೆ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.